ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಕನ್ನಡ ಚಿತ್ರರಂಗದಲ್ಲಿ ವಿಲನ್ ಅಂದ್ರೇ ರವಿಶಂಕರ್ ಅಂತಲೇ ಫೇಮಸ್ ಆಗಿರೋವಂತಹ ರವಿಶಂಕರ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ರವಿಶಂಕರ್ ಅವರು ಹುಟ್ಟಿದ್ದು 28 ನವಂಬರ್ 1966ರಲ್ಲಿ. ಇವರು ಹುಟ್ಟಿದ ಪ್ಲೇಸ್ ಬಂದು ಚೆನ್ನೈ, ತಮಿಳುನಾಡು. ಇವರ ಹೈಟ್ ಬಂದು 6.1. ಇವರ ನಿಕ್ನೇಮ್ ಬಂದು ಕೆಂಪೇಗೌಡ ರವಿ. ಹಾಗೆ ಆರುಮುಗ ರವಿ ಅಂತ ಕೂಡ ಕರೀತಾರೆ ನಮ್ಮ ರವಿಶಂಕರ್ ಅವ್ರನ್ನ. ಇವರ ತಂದೆ ಹೆಸರು ಬಂದು PJ ಶರ್ಮಾ ಅಂತ. ಅವರು ಕೂಡ ಆ್ಯಕ್ಟರ್ ಆಗಿ ತೆಲುಗು ತಮಿಳು ಇಂಡಸ್ಟ್ರಿಯಲ್ಲಿ ಮಿಂಚಿದ್ರು. ಇವರ ತಾಯಿ ಹೌಸ್ ವೈಫ್ ಆಗಿದ್ದರು ಅಂತ ಹೇಳ್ಬೋದು. ಹಾಗೆ ರವಿಶಂಕರ್ ಅವರು 200ಕ್ಕೂ ಹೆಚ್ಚು ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ರವಿಶಂಕರ್ ಅವ್ರಿಗೆ ತುಂಬ ಹೆಸರು ತಂದುಕೊಟ್ಟಂತಹ ಮೂವಿ ಬಂದು ಅದು ಕೆಂಪೇಗೌಡ. ಕೆಂಪೇಗೌಡ ಮೂವಿಲಿ ಸುದೀಪ್ ಸರ್ ಅವರು ಹೀರೋ ಆಗಿ ಕಾಣಿಸ್ಕೊಳ್ತಾರೆ. ಹಾಗೆ ಖಡಕ್ ವಿಲನ್ ಆಗಿ ನಮ್ಮ ರವಿಶಂಕರ್ ಅವರು ಮಿಂಚಿದ್ದಾರೆ. ಈ ಮೂವಿ ಅಂತೂ ತುಂಬಾ ಸೂಪರ್ ಡೂಪರ್ ಹಿಟ್ ಆಯಿತು. ಹಾಗೆ ರವಿಶಂಕರ್ನ ಬೇರೆ ಲೆವೆಲ್ ಹೇಳ್ಬೋದು. ರವಿಶಂಕರ್ ಅವರು ಮೊದಲು ಮಾಡಿದಂತಹ ಕನ್ನಡ ಮೂವಿ ಬಂದು ಅದು ಧರ್ಮ. ಅದರಲ್ಲೂ ಕೂಡ ವಿಲನ್ ಆಗಿ ಆ್ಯಕ್ಟ್ ಮಾಡ್ತಾರೆ ನಮ್ಮ ರವಿಶಂಕರ್ ಅವರು. ರವಿಶಂಕರ್ ಅವರು ಸಾಯಿ ಕುಮಾರ್ ತಮ್ಮನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಒಂದು ಮೂವಿಲಿ. ಇದೇ ಅವರ ಮೊದಲ ಮೂವಿ. ಹಾಗೆ ಇವರು ತುಂಬಾ ಪಾಪ್ಯುಲರ್ ಆಗಿದ್ದ ಮೂವಿ ಬಂದು ವಿಲನ್ ಅನ್ನೋ ಮೂವಿಲಿ ಕೂಡ ಇವರು ತುಂಬ ಪಾಪ್ಯುಲರ್ ಆಗ್ತಾರೆ. ಹಾಗೆ 150ಕ್ಕೂ ಹೆಚ್ಚು ಮೂವಿಗಳಲ್ಲಿ ನಟಿಸಿದ್ದಾರೆ ಇವರು. 3000 ಮೂವಿಗಳಲ್ಲಿ ವಾಯ್ಸ್ ಡಬ್ ಮಾಡಿದ್ದಾರೆ. ಹೀರೋಗೆ, ವಿಲನ್ಗೆ, ಹೀಗೆ ತುಂಬ ಮೂವಿಗಳಲ್ಲಿ ವಾಯ್ಸ್ ಡಬ್ ಮಾಡಿದ್ದಾರೆ. ಏಕೆಂದರೆ ಇವರ ವಾಯ್ಸು ತುಂಬಾ ಖಡಕ್ ಆಗಿತ್ತು ಅನ್ನೋ ಕಾರಣಕ್ಕೆ. ಹಾಗೆಯೇ ನೋಟೇಬಲ್ ಮೂವಿ ಅಂತ ನೋಡೋದಾದರೆ ಬಾಹುಬಲಿಯಲ್ಲಿ ಕಟ್ಟಪ್ಪ ಅವ್ರಿಗೂ ಕೂಡ ಇವರು ವಾಯ್ಸ್ ಓವರ್ ಕೊಟ್ಟಿದ್ದಾರೆ ನಮ್ಮ ರವಿಶಂಕರ್ ಅವರು. ಬಾಹುಬಲಿಯಲ್ಲಿ ಕಟ್ಟಪ್ಪನ ವಾಯ್ಸ್ ಅಂತ ಅಂದರೆ ರವಿಶಂಕರ್ ಅವ್ರದ್ದೇ ವಾಯ್ಸು. ಹಾಗೆ ಇವರು ಮದುವೆ ಆಗಿದ್ದಾರೆ ಕೂಡ. ಇವರ ವೈಫ್ ಹೆಸರು ಬಂದು ಸುಚಿ. ಇವರು ಪ್ರೀತಿಸಿ ಮದುವೆ ಆಗ್ತಾರೆ ಅಂತಲೇ ಹೇಳ್ಬೋದು ರವಿಶಂಕರ್ ಅವರು. ಹಾಗೆ ರವಿಶಂಕರ್ ಅವ್ರಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಅವನ ಹೆಸರು ಬಂದು ಆದಿ ಶಂಕರ್ ಅಂತ. ಇವರೇನೆ ಅವರ ಮಗ. ರವಿಶಂಕರ್ ಅವ್ರಿಗೆ ಒಬ್ಬನೇ ಮಗ ಇರುವಂಥದ್ದು. ಮಗ ಕೂಡ ಫಿಲಮ್ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದು ತೆಲುಗು ಮೂವಿಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ. ರವಿಶಂಕರ್ ಅವರು ಹೆಚ್ಚು ಡಬ್ಬಿಂಗ್ ಮೂವಿಗಳಲ್ಲೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವರು ವಾಯ್ಸ್ ಓವರ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಹೀರೋಗೆ ಆಗಿರ್ಬೋದು, ಹಾಗೆ ವಿಲನ್ಗಳಿಗೆ ಆಗಿರ್ಬೋದು ವಾಯ್ಸ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಫಿಲಮ್ ಫೇರ್ ಅವಾರ್ಡ್ ಕೂಡ ಬಂದಿದೆ. ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಅನ್ನೋ ಅವಾರ್ಡ್ ಕೂಡ ಕನ್ನಡದಲ್ಲಿ ಇವ್ರಿಗೆ ಬಂದಿದೆ. ಅದು ಯಾವ ಮೂವಿಗೆ ಅಂದರೆ ಕೆಂಪೇಗೌಡ ಅನ್ನೋ ಮೂವಿಗೆ. ಹಾಗೆ ನಂದಿ ಅವಾರ್ಡ್ ಕೂಡ ಬಂದಿದೆ ಬೆಸ್ಟ್ ಮೇಲ್ ಡಬ್ಬಿಂಗ್ ಅಂತ. ಇವರು ವಾಯ್ಸ್ ತುಂಬ ಚೆನ್ನಾಗಿರೋದ್ರಿಂದ ಇವರು ಡಬ್ ಮಾಡಿರೋ ಮೂವಿಗೆ ನಂದಿ ಅವಾರ್ಡ್ ಕೂಡ ಬಂದಿದೆ. ಸೈಮಾ ಅವಾರ್ಡ್ ಕೂಡ ಬಂದಿದೆ. ನೆಗೆಟಿವ್ ರೋಲ್ ಫಾರ್ ಮುಕುಂದ ಮುರಾರಿ ಅನ್ನೋ ಮೂವಿಲಿ ಉಪೇಂದ್ರ ಅವರು ಆ್ಯಕ್ಟ್ ಮಾಡಿರ್ತಾರೆ. ಅದರಲ್ಲಿ ವಿಲನ್ ಆಗಿ ಆ್ಯಕ್ಟ್ ಮಾಡಿರೋವಂಥದ್ದು ನಮ್ಮ ರವಿಶಂಕರ್ ಅವರು. ಆ ಒಂದು ಮೂವಿಗೆ ಇವ್ರಿಗೆ ಸೈಮಾ ಅವಾರ್ಡ್ ಕೂಡ ಬಂದಿದೆ. ಇವ್ರು ಮಾಡಿರೋ ಮೂವಿಗಳು ನೋಡೋದಾದರೆ ಕೆಂಪೇಗೌಡ, ಮಫ್ತಿ, ಮಾಣಿಕ್ಯ, ಹೆಬ್ಬುಲಿ. ಕನ್ನಡದಲ್ಲಿ ಇಷ್ಟು ಮೂವಿಗಳಾದರೆ ಬಾಹುಬಲಿ 1 ಮತ್ತು ಬಾಹುಬಲಿ 2 ಅಲ್ಲಿ ಇವರು ಒಂದು ವಾಯ್ಸ್ ಓವರ್ನ ಕಟ್ಟಪ್ಪ ಅವ್ರಿಗೆ ನೀಡಿದ್ದಾರೆ. ಹೀಗೆ ತುಂಬ ಮೂವಿಗಳಲ್ಲಿ ರವಿಶಂಕರ್ ಅವರು ನೀಲಾಜಾಲವಾಗಿ ಆ್ಯಕ್ಟ್ ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.